ನಮಸ್ಕಾರ ಎಲ್ಲರಿಗೂ ಸರೋಜಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಯುಗಾದಿ ಹಬ್ಬದ ಸ್ಪೆಷಲ್ ಬೇವನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಮಡಿಕೆಯಲ್ಲಿ ನೀರು ತೊಗೊಂಡಿದ್ದೀನಲ್ಲ, ಹೊಸ ಮಡಿಕೆ, ಇದಕ್ಕೆ ಬೆಲ್ಲ ಹಾಕಬೇಕು. ನೀರಿಗೆ ಎಷ್ಟು ಕ್ವಾಂಟಿಟಿಗೆ ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಇದಕ್ಕೆ ಮತ್ತು ಹುಣಸೆ ರಸನ ತೊಗೊಂಡಿದ್ದೀನಿ. ಇದಕ್ಕೆ ದ್ರಾಕ್ಷಿ, ಗೋಡಂಬಿ ಮತ್ತು ಬೇವಿನ ಹೂಗಳನ್ನು ಎಳೆಗಳನ್ನು ತೊಗೊಂಡಿದ್ದೀನಿ. ಗೋಡಂಬಿ, ಮಾವಿನಕಾಯಿನ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ. ಇದು ಪುಟಾಣಿ ಹಿಟ್ಟು, 1-2 ಸ್ಪೂನ್ ಆದರೆ ಸಾಕು. ಮೊನಕ, ಬಾದಾಮಿನ ಈ ಥರ ಪೀಸ್ಗಳನ್ನ ಮಾಡಿಕೊಂಡಿದ್ದೀನಿ. ಇದು ಬೇವಿನ ವೆಚ್ಚ ಅಂತ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಫಸ್ಟಿಗೆ ನಾನಿಲ್ಲಿ ನೀರಿಗೆ ಬೆಲ್ಲ ಹಾಕೊಂಡ ನಂತರ ಇವನ್ನೆಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಹಾಕೋಬೇಕು. ಪ್ಲೀಸ್ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಬೇವನ್ನ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಸೊ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ಕೊಡ್ತಾ ಇದ್ದೀವಿ ಇವತ್ತು. ಇದಕ್ಕೆಲ್ಲ ಡ್ರೈ ಫ್ರೂಟ್ಸ್ ಹಾಕಿದ ನಂತರ ಇದಕ್ಕೆ ಹುಣಸೆ ರಸನ ತೊಗೋಬೇಕು. ಅಂದರೆ ಇದು ಹುಣಸೆ ಹಣ್ಣು ಕೂಡ ಹೊಸ, ಒಬ್ಬೊಬ್ರು ನಿನ್ನೆ ಮಾಡಿಬಿಟ್ಟಾರೆ. ಎಲ್ಲದು ಹೊಸದೇ ಅಲ್ರಿ ಅಂತಾರೆ. ನಮ್ಮ ಬೇವಿನ ಪಾನಕ ಅಂತ ಗಡಿಗೆ ಇರೋದ್ರಿಂದ ಗಡಿಗೆ ಬಳಸಲಿ ಅನ್ನೋ ಉದ್ದೇಶದಿಂದ ಇದಕ್ಕಿಂತ ಗಡಿಗೆಯಲ್ಲೇ ಮಾಡ್ತಾರೆ. ಮತ್ತು ಪುಟಾಣಿ ಹಿಟ್ಟು 1-2 ಸ್ಪೂನ್ ಆಗೋಷ್ಟು ಪುಟಾಣಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಕಲಸಿ, ಅಂದರೆ ಗಂಟು ಆಗಬಾರ್ದು ಅಂತ ಈ ಥರ ಹಾಕೋಬೇಕು. ಇನ್ನು ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ನಾನು ಖರ್ಜೂರನ, ಅಂದರೆ ಉತ್ತತ್ತಿನ ಈ ಥರ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡ ನಂತರ ಇದಕ್ಕೆ ಪೂಜೆ ಮಾಡ್ತಾರೆ ನಮ್ಮ ಕಡೆ. ಈ ಥರ ಪೂಜೆ ಮಾಡಿ 1-2 ಗಂಟೆಗಳ ಕಾಲ ಬಿಟ್ಟು ಇದನ್ನ ಗ್ಲಾಸಿಗೆ ಹಾಕ್ಕೊಂಡು ಕುಡಿಬೇಕು. ಸೊ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.